ಕೈ ಮುಕ್ಕೊಂಬಿಡಿ ದೇವ್ರದ್ದು. ಇಂಥ ಭಾಗ್ಯ ಯಾರಿಗೂ ಸಿಗಲ್ಲ, ನಾನು ನಿಲ್ಸ್ಕೊಟ್ಟಿದ್ದೀನಿ. ಅವನು ಕೊಂಗ, ಅವನಿಗೂ ಭಾಷೆಗೂ ಸಂಬಂಧವಿಲ್ಲ ನೋಡಿ. ಪತಿ ಅದು ನಿಲ್ಸ್ಕೊಂಡು ಆಕ್ಚುಲಿ ಪಾರ್ಕ್ ಮಾಡಿ ಇವಾಗ ಆಗ್ತಾನೆ ನಮ್ಮ ಕುಳ್ಳಿ ಅವ್ರು ಹೋಗಿ ಪಾರ್ಕ್ ಮಾಡ್ತಾ ಇದಾರೆ. ಸೊ ಇವಾಗ ನಾವು ಇಲ್ಲಿಂದ ಸ್ವಲ್ಪ ಇಲ್ಲಿಂದ ಎಷ್ಟು ದೂರ ಆಗ್ಬೋದು ದಿವಸನ? 1 ಕಿಲೋಮೀಟರ್ ಅಷ್ಟೇ. ಇಲ್ಲಿಂದ ವಾಕಬಲ್ ಡಿಸ್ಟೆನ್ಸ್. ಸೊ ವಾಕ್ ಮಾಡ್ಕೊಂಡು ಹೋಗ್ಬೇಕು ಗೈಸ್. ನೋಡಿ ಗೈಸ್, ಎಲ್ಲ ಮನೆಗಳು ಏನು ಮಸ್ತ್ ಐತೆ, ಮತ್ತೆ ಜಾಗನೂ ಅಷ್ಟೇ ಮಸ್ತಾಗೈತೆ. ಆ್ಯಂಡ್ ಇಲ್ಲಿ ಅಂದರೆ ಡಿಸಿಪ್ಲಿನ್ ಆ್ಯಂಡ್ ಕ್ಲೀನೆಸ್ ಮಾತ್ರ ಮಸ್ತಾಗಿ ಮೇಂಟೈನ್ ಮಾಡೋರು ಅಂತಲೇ ಹೇಳ್ಬೋದು. ಏನಂತಂದರೆ ಎಲ್ಲೂ ಕಸ ಎಸೆಗೆ ಬಿಡಲ್ಲ. ಆಮೇಲೆ ಕೆಲವ್ರು ಹೇಳ್ತಿರಲ್ಲ ಕನ್ನಡದ ಮೇಲೆ ಅಲ್ಲೇ ಮಾಡ್ತಿದ್ರು ಹಂಗೆ ಹಿಂಗೆ ಅಂತ. ನಾನು ಹೇಳ್ತೀನಿ ಕೆಲ್ಸ್ಕೊಳ್ಳಿ, ರಿಯಲ್ ಫ್ಯಾಕ್ಟ್ ಇದು. ಅಂಗಡಿಯವ್ರನ್ನ ವಿಚಾರಿಸ್ಬಿಟ್ಟು ಹೇಳ್ತಾರದು. ಏನು ಮಾಡ್ತಾರೆ, ಕೆಲವರು ಬರ್ತಾರೆ ಈ ಬಟ್ಟೆಗಳು ಇಟ್ಕೊಂಡಿರ್ತಾರೆ, ಎಸಿತಾರೆ, ಆಮೇಲೆ ಪ್ಲಾಸ್ಟಿಕ್ ಎಸಿತಾರೆ. ಸೊ ಹಂಗಾಗಿ ಏನು ಮಾಡ್ತಾರೆ, ಬೈದೇ ಬಿಡ್ತಾರೆ. ನಾವು ಬೇರೆ ಸ್ಟೇಟ್ಗೆ ಹೋಗಿ ಹಂಗೆ ಮಾಡೋಕ್ಕಾಗುತ್ತಾ? ಸೊ ನಾವು ಫಸ್ಟು ನಮ್ಮ ಒಂದು ಬುದ್ಧಿ, ನಾವು ಕ್ಲೀನಾಗಿರೋದು, ನಾವು ಬೇರೆಯವ್ರಿಗೆ ಹೇಳ್ಕೊಡ್ಬೇಕು, ಆ ಥರ ಇರಬೇಕು. ಬಟ್ ನಾವೇ ಬೇರೆ ಕಡೆ ಬಂದ್ಬಿಟ್ಟು ಬೇರೆ ಥರ ಮಾಡಿದ್ರೆ ಕೋಪ ಬಂದೇ ಬರುತ್ತೆ ಯಾರಿಗಾದರೂ. ಅದ್ರಲ್ಲಿ ಮಾತುಕತೆ ನಡಿಬೇಕಾದ್ರೆ ಇವು ಯಾರೋ ಒಬ್ರು ಹೊಡೆದಿರ್ತಾರೆ, ಹಂಗಾಗಿ ಅದು ಜಾಸ್ತಿ ಜಗಳ ಆಗಿರುತ್ತೆ. ಅದನ್ನೇ ವೀಡಿಯೋ ಮಾಡಿ ಹಾಕಿ ಕೊಟ್ಟಿವ್ರಿಗೆ ಬರೋಕ್ಕೆ ಹೋಗಬೇಡಿ, ಹಂಗೆ ಹಿಂಗೆ ಅಂತ ಏನು ಮಾಡ್ತಾರೆ. ಬಟ್ ಇಟ್ಸ್ ಕಂಪ್ಲೀಟ್ಲಿ ಫೇಕ್. ಸೊ ನೀವೆಲ್ಲರೂ 100% ನನ್ನ ನಂಬಿ, ಅಥವಾ ನಾನು ಇದನ್ನ ತೋರಿಸ್ಕೊಡ್ತೀನಿ ನಿಮಗೆ, ನಂಬಿ ನೀವು ಆರಾಮಾಗಿ ಕೊಟ್ಟಿರೋರಿಗೆ ವಿಸಿಟ್ ಮಾಡ್ಬೋದು. ನಿಮಗೆ ಭಕ್ತಿ ಇದ್ದರೆ ಮಾತ್ರ. ನೋ ಫೋರ್ಸೇಬಲ್ ಫಾರ್ ಎನಿ ವರ್ಡ್. ಸೊ ನಿಮಗೆ ಭಕ್ತಿ ಅನ್ನೋದಿದ್ದರೆ ನೀವು ದಯವಿಟ್ಟು ವಿಸಿಟ್ ಮಾಡಿ. ಈ ಪ್ಲೇಸಸ್ನ ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಕೋಬೇಡಿ. ಆ್ಯಂಡ್ ಇಲ್ಲಿ ಪಾರ್ಕಿಂಗ್ ಫೀಸ್ ಮಾತ್ರ ಅಜ್ಜಿ ಹೆವಿ ಬ್ಲೇಡ್ ಅಂದ್ಕೊಳ್ಳಿ ಗೈಸ್. ಮಾತ್ರ ಹೆವಿ ಬ್ಲೇಡು, 100 ರೂಪಾಯಿ, 50 ರೂಪಾಯಿ, 60 ರೂಪಾಯಿ ಆ ಥರ ಐತೆ ಪಾರ್ಕಿಂಗ್ ಫೀಸು. ಸೊ ಅದೇ ಹೇಳೋದಲ್ಲ, ಇವೆಲ್ಲ ಅವ್ರಿಗೆ ಸೀಸನ್ಗಳು. ಸೊ ಸರಿ ಬ್ಲೇಡ್ ಹಾಕ್ತಾರೆ, ಹುಷಾರಾಗಿ ನೋಡಿಕೊಂಡು ಬ್ಲೇಡ್ ಹಾಕಿಸ್ಬೇಕು. ಹಾಂ ಗೈಸ್, ಆ್ಯಕ್ಚುಲಿ ಇದೇನು ನೋಡ್ತಾ ಇದ್ದಾರೆ, ಇದು ನಾವು ನಮ್ಮ ದೇವಸ್ಥಾನಗಳಲ್ಲಿ ನಾವು ಕರ್ನಾಟಕದಲ್ಲಿ ನಾವು ಹೆಂಗೆ ದೇವಸ್ಥಾನದಲ್ಲಿ ಮಲ್ಲಿಗೆ ಹೂವು ತಗೋತೀವಿ. ಸೊ ಇಲ್ಲಿ ಈ ಥರ ಒಂದು ಸ್ಪೆಷಲ್ ಇದಿದೆ. ಅಂದರೆ ಇದನ್ನ ಬಿದ್ರು ಕಡ್ಡಿಲಿ ಮಾಡಿರ್ತಾರೆ. ಸೊ ಇದನ್ನ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ನಾವು ಇದನ್ನ ಮನೇಲಿ ಒಂದು ಕಟ್ಟಿದ್ರೆ ಒಂದು ಪಾಸಿಟಿವ್ ಎನರ್ಜಿ. ಆ್ಯಕ್ಚುಲಿ ಇದು ಒಂದು 2 ವರ್ಷ 3 ವರ್ಷ ಬರುತ್ತಂತೆ. ಸೊ ಇದನ್ನ ಕೊಟ್ಟಿವ್ರಿಗೆ ಬಂದಾಗ ಯಾರು ಮಿಸ್ ಮಾಡೋಕೆ ಹೋಗಬೇಡಿ. ಇದು ಪಾರ್ಕಿಂಗ್ ನೀವು ಅಲ್ಲಿ ಮಾಡಿಕೊಂಡ್ರೆ ಸೊ ಆಲ್ಮೋಸ್ಟ್ ನಿಮಗೆಲ್ಲ ಈ ರೋಡ್ ಸೈಡಲ್ಲಿ ಆಲ್ಮೋಸ್ಟ್ ಸಿಕ್ಬಿಡುತ್ತೆ. ಬನ್ನಿ, ಇವಾಗ ತೊಗೊಂಡಿದ್ದೀವಿ ನಾವು, ಎಲ್ಲರೂ ತೊಗೊಂಡಿದ್ದೀವಿ. ಭರತ್ ಅವರು ಮತ್ತು ಪುನೀತ್ ಎಲ್ಲರೂ ತೊಗೊಂಡಿದ್ದೀವಿ. ಏನೋ ಒಂಥರ ಒಳ್ಳೇದಾಗಲಿ ಅಂತ ನಮಗೊಂದು ಒಂದು ಇದು. ಹೇಳ್ಬೇಕು ಮಾಡೋದು. ಆಮೇಲೆ ಇದು ಒಂದು ಬಂದಿದೆ 50 ರೂಪಾಯಿ ಅಷ್ಟೇ. ಓಕೆ, ವರ್ತ್ ಅಂತಲೇ ಹೇಳ್ಬೋದು. 50 ರೂಪಾಯಿ ಏನು ಹಿಂದೆ ಮುಂದೆ ನೋಡೋದು, ಒಂದು ಪಾಸಿಟಿವ್ ಎನರ್ಜಿ ಅಂತ ತಗೋಬೋದಲ್ಲ ಆರಾಮಾಗಿ. ಬನ್ನಿ ಇವಾಗ ಹೋಗೋಣ. ಒಳ್ಳೇದಾಗಲಿ ಎಲ್ಲರಿಗೂ, ನಮ್ಮ ಸಬ್ಸ್ಕ್ರೈಬರ್ಸಿಗೆ ಮೇನು ಒಳ್ಳೇದಾಗಲಿ, ಆ್ಯಂಡ್ ನಮ್ಮ ಒಂದು ಫ್ಯಾಮಿಲಿಗೆ ಒಳ್ಳೇದಾಗಲಿ. ಈಗ ಹೋಗುವ. ಯಾರು ಅವರು? ಯಾರು ಮಕ್ಕುಗಿ ಅವನಿಗೆ ಗೈಸ್, ನನ್ನ ಮಗ ಮಾಡ್ದ ಟೈಮು ನನಗೆ ಹೇಳ್ತಾನೆ ದೊಡ್ಡದಾಗದೆ. ನಾನು ಡ್ರೈವ್ ಮಾಡಿದ್ದೆ, ನಾನು ರೆಸ್ಟ್ ಮಾಡಿದೆ. ಎಲ್ಲ ಕಡೆನೂ ಐತೆ, ಒಂದ್ಸತಿ ವಿಚಾರಿಸಿ. ಅಲ್ಲೂ ಮೇಲ್ಗಡೆ ಒಂದು ರೂಮ್ ಇದೆ ನೋಡಿ. ಹಾಂ, ಅಲ್ಲೇ ಹಾಕಿದ್ದಾರೆ, ಬೋಲ್ಡ್ ಹಾಕಿದ್ದಾರೆ. ಎಲ್ಲ ಕಡೆ ಟೈಮ್ ವೇಸ್ಟ್ ಮಾಡ್ತಾರೆ ಗೈಸ್ ಇವರು. ಬೇಗ ದರ್ಶನ ಮಾಡೋದಿಲ್ಲ. ಗೈಸ್ ಯಾವುದೇ ಕಾರಣಕ್ಕೂ ಫ್ರಂಟ್ ಗೇಟಿಂದ ಹೋಗ್ಬೇಡಿ ಅನ್ನೋದು ಇದಕ್ಕೆ ಅಲ್ಲಿ ನೋಡ್ರಿ. ಸೊ ನಾವು ಸೈಡ್ ಗೇಟ್ ಅಲ್ಲ, ಗೇಟ್ ಇಲ್ದಿರೋ ಕಡೆ ಎಕ್ಸಿಟ್ ಹೋಗ್ತಾ ಇದ್ದೀವಿ. ಸೊ ಇಲ್ಲೆಲ್ಲ ಬರಬೇಕಂದ್ರೆ ಸ್ವಲ್ಪ ಪಂಚೆ ಗಿಂಚೆ ಹಾಕೊಂಡಿದ್ದಾಗ ಕೇರ್ಫುಲ್ಲಾಗಿರ್ಬೇಕು. ಇಲ್ಲ ಅಂತಂದರೆ ಕಾಯ್ಕೊಳ್ಳೋ ಸಂಬಂಧ ಜಾಸ್ತಿನೇ ಇದೆ. ಅಲ್ಲೇ ಬಿಟ್ಟಿರ್ತಾರೆ ಗೈಸ್. ಇನ್ನೂ ಬೇರೆ ಮಿಸ್ ಆಯ್ತು ಅವನಲ್ಲ. ಬರ್ತಾವೆ ಹಿಂದಗಡೆ ಗೈಸ್. ನೋಡಿ ಏನು ಯೂಸು ಬ್ಯಾಕ್ ಗೇಟಿಂದ ಬಂದರೆ ಅಂದರೆ ಇದೇ ಯೂಸು. ಅಲ್ಲಿ ನೋಡಿ, ಅಲ್ಲಷ್ಟು ನೀವು ಜನ ನಿಂತ್ಕೊಂಡವ್ರಲ್ಲ. ಸೊ ಅಲ್ಲಿ ನೋಡಿ, ಆ ಲೈನ್ ಕಂಟಿನ್ಯೂ ಆಗಿ. ಸೊ ಆಲ್ಮೋಸ್ಟ್ ಇಲ್ಲಿ
ಇಲ್ಲಿವರೆಗೂ ಬರುತ್ತೆ. ಇನ್ನೂ ಇದೆ, ಇದು ಇನ್ನೂ ಹೋಗುತ್ತೆ. ಅಪ್ಪ ಮಾತ್ರ ಇವಿ ಜನ ಅವರೇ. ಬನ್ನಿ ಇವಾಗ ಇಲ್ಲಿ ಇನ್ನೂ ತೋರಿಸ್ತೀನಿ, ಬನ್ನಿ ಇನ್ನೂ ತೋರಿಸ್ತೀನಿ, ಇನ್ನೂ ಇದೆ ನೋಡಿ. ಮಾತ್ರ ಬರಬೇಕು, ಹುಷಾರಾಗಿ ಬರಬೇಕು ಗೈಸ್. ಹೆವಿ ಜಾರುತ್ತೆ. ಮಾಮ್ ಜನ ಏನು ಇಷ್ಟ ಅಂದ ಅವರಲ್ಲಿ ಕಾಗಡೆ. ಅದು ಫಸ್ಟ್ ಅಂದರೆ ಲೈನ್ 1 ಅದು ಎಂಟ್ರಿ ಗೇಟ್. ಅದು ಫ್ರಂಟ್ ಅನ್ಕೋತಾ ಇರ್ತಾರ, ಬೈಕೋತಾ ಇರ್ತಾರೆ. ನೋಡ್ರಿ ನಮಗೆ ಮಾತ್ರ ಯಾರು ಹೇಳಲಿಲ್ಲ ಅಂತ. ವಯಸ್ಸಲ್ಲಪ್ಪ, ನೀರಿದೆ, ಕಾಲೆಲ್ಲ ತೊಳ್ಕೊಂಡು ಸ್ಮೆಲ್ ಅಲ್ಲ ನೋಡಿ ಜನ. ಮಾತ್ರ ಇಲ್ಲೂ ಜನ ಅವರೇ. ಬಟ್ ಇಲ್ಲೇನಂತಂದ್ರೆ ಗೈಸ್, ಆರಾಮಾಗಿ ಸ್ವಲ್ಪ 3-6 ಆಗ್ಬೋದು ನೋಡಿ, ಆರಾಮಾಗಿ ನಡೀತಿದ್ವಿ. ಚುಸ್ತೈತೆ ಮಾತ್ರ. ಕಲ್ಗಳು ದೇವ್ರು ಮಾಡ್ತಾವೆ, ಓಕೆ. ಬಟ್ ಅಮ್ಮ ಇಲ್ಲಿ ಬರೋವ್ರಿಗೂ ಅಷ್ಟೇ. ಬಂದ ಆಮೇಲೆ ಹುಷಾರಾಗಿ ನೋಡ್ರಿ. ಆ ಕಡೆ ಜನಗಳು ನೋಡ್ರಿ ಗೈಸ್, ಆ ಕಡೆ ಮಾತ್ರ ಹೆವಿ ಜನ ಅವರೇ. ಸೂರ್ಯನ ಬೆಳಕು ಗೊತ್ತು, ಚೆನ್ನಾಗಿ ಬರ್ತಾರಲ್ಲ, ಯಾಕಂದ್ರೆ ಕಾಣ್ತಾ ಇರಲ್ಲ, ಹಂಗಾಗಿ ಇವಾಗ ಮಾತ್ರ ಇವಾಗ ಮಾಡ್ತಾರೆ ಅನ್ಸುತ್ತೆ ಗೈಸ್. ಇವಾಗ ಜದಿಕಾಲೆಲ್ಲ ಹಾಕ್ತಾರೆ, ಇವಾಗ ಮಾಡ್ತಾರೆ ಅನ್ಸುತ್ತೆ. ಮಾತ್ರ ಏನೋ ಮೇಲ್ಗಡೆ ಮಾತ್ರ ಅಷ್ಟೊಂದು ಜನ ಅವ್ರೆ. ನೀರು ನೋಡಿ ಗೈಸ್, ಎಲ್ಲಿಂದ ನುಗ್ತೈತೆ ನೀರು, ಕ್ರೇಜಿ. ಆಮೇಲೆ ಸ್ವಲ್ಪ ದಿನ ಕನ್ನಡ ಕ್ರಿಯೇಟರ್ಸ್ಗೆಲ್ಲ ಹೇಳ್ತೀನಿ, ಸುಮ್ಮನೆ ಫೇಕ್ ಆಗಿ ಏನೇನು ಹೇಳಕ್ಕೆ ಹೋಗ್ಬೇಡ್ರಿ, ಆದಷ್ಟು ಒಳ್ಳೇದು ಹೇಳಕ್ಕೆ ಟ್ರೈ ಮಾಡಿರಿ ಗೈಸ್. ನೋಡಿ ಫೈನಲಿ ಹತ್ರ ಬಂದು ಮಾತ್ರ ಮಸ್ತ್ ಫೀಲ್ ಅಂದ್ಕೊಳ್ಳಿ. ಸಿಗ್ತಾನೆ ಬಿಡ್ರಿ, ಹೆದರ್ಕೋಬೇಡಿ ಗೈಸ್. ಇವತ್ತಿಂದು ದರ್ಶನ ಏನಿದೆ ಅದು ಸೂಪರ್ ಆಗಾಯ್ತು ಅಂತಲೇ ಹೇಳ್ಬೋದು. ಫಸ್ಟ್ ಡೇ ಇನ್ ಟ್ರಿಪ್, ಫಸ್ಟ್ನೇ ಎಪಿಸೋಡು. ಸೊ ಅಲ್ಟಿಮೇಟ್ ಆಗಿ ಎಪಿಸೋಡ್ ವೈಸ್ ಬೇರೆ ಬಿಡ್ತಾ ಹ್ಞೂ ಬ್ರೋ, ಇನ್ನಂಗೆ ಬಿಡ್ತೀಯಾ? ಅಷ್ಟು ದೊಡ್ಡ ಲಾಂಗ್ ವಿಡಿಯೋ, 3 ದಿವಸದ ಟ್ರಿಪ್ ಅಂದ್ರೆ ಏನು ತಮಾಷೆನಾ? 3 ದಿನದ ಮತ್ತೆ ಸೊ ನೀವು ಕೈ ಮುಕ್ಕೊಂಬಿಡಿ ದೇವ್ರದ್ದು. ಇಂಥ ಭಾಗ್ಯ ಯಾರಿಗೂ ಸಿಗಲ್ಲ. ನಾನು ನಿಮ್ಗೆ ಏನು ತಲುಪಿಸ್ಕೊಟ್ಟಿದ್ದೀನಿ. ಸೊ ಓಕೆ, ಇವಾಗ ಆ ಫೋಟೋ ಶೂಟ್ ಎಲ್ಲ ಮುಗಿಸ್ಕೊಂಡು ಹೊಂಟಿದ್ದೀವಿ ನೋಡಿ. ಇವತ್ತಿನ ದಿವಸ ಜನ ಇಷ್ಟಿದ್ದಾರೆ ಅಂದರೆ ನಮಗೆ ಒಂದು 10-15 ನಿಮಿಷದೊಳಗೆ ದರ್ಶನ ಮುಗೀತು. ಯಾಕಂದರೆ ನಾವು ಬ್ಯಾಕ್ ಗೇಟಿಂದ ಬಂದು ಅಲ್ಲಿ ನಿಂತ್ಕೊಂಡು ಬರ್ತಿದ್ದಾರೆ ನೋಡಿ ಅಲ್ಲಿ. ಸೊ ಅಲ್ಲಿ ಹೌದು, ಅಲ್ಲಿ ಏನಾದ್ರು ನೀವು ಹಂಗಾಸ್ ಬಂತು ಅಂದರೆ ಸುಮಾರು ನಿಮಗೊಂದು 6-7 ಅವರ್ ಅಂತೂ ಫಿಕ್ಸು. ಬರ್ದಿಟ್ಕೊಂಬಿಡಿ, 5-6 ಅವರ್ ಫಿಕ್ಸು. ಸೊ ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಜನ ಎಲ್ಲ ನಿಂತಿರಲ್ಲ, ಇಲ್ಲೆಲ್ಲ ಅಷ್ಟು ಜನ ಇರಲಿಲ್ಲ ನಾವು ಬಂದಾಗ. ಈ ಫುಲ್ ಜನ ತುಂಬ್ಕೋತವ್ರೆ. ಅಂದರೆ ನಾವು ಸುಮಾರು ಒಂದು 7-8 ಗಂಟೆ ಅಷ್ಟು ಬಂದು ದರ್ಶನ ಮಾಡೋಕ್ಕೆ ಆರಾಮಾಗಿ. ನಮಗೆ ಒಂದು 10-15 ನಿಮಿಷದೊಳಗೆ ದರ್ಶನ ಸಕ್ಕತ್ತಾಗಿದೆ. ಸೊ ಬನ್ನಿ ಇವಾಗ ನೆಕ್ಸ್ಟ್ ಪ್ಲೇಸಿಗೆ ಗೈಸ್. ಅಲ್ಲಿ ದರ್ಶನ ಮಾಡ್ಕೊಂಡು ಇನ್ನೊಂದು ದೇವಸ್ಥಾನ ಇದೆ. ಸೊ ಅದನ್ನೂ ಯಾವುದೇ ಕಾರಣಕ್ಕೆ ಮಿಸ್ ಮಾಡ್ಕೊಂಬಿಡಿ. ಸೊ ಇಲ್ಲೂ ಒಂದ್ಸತಿ ವಿಸಿಟ್ ಮಾಡಿ. ಯಾಕಂತಂದರೆ ಇದು ಏನು ಮ್ಯಾಮ್, ಇಲ್ಲಿ 3 ಇರುತ್ತೆ ದೇವ್ರದ್ದು. ಮೇನ್ ಇದೆ, ಮೇನ್ ದೇವ್ರು ಇಲ್ಲೇ ಇರೋದಂತೆ ಸೀಸನ್ ಟೈಮಲ್ಲಿ. ಓಕೆ. ಸೊ ನೋಡಿ, ಎಲ್ಲರೂ ವಿಸಿಟ್ ಮಾಡಿ, ಓಕೆನಾ? ಇಲ್ಲೂ ವಿಸಿಟ್ ಮಾಡಿ, ಅಲ್ಲಿ ವಿಸಿಟ್ ಮಾಡಿ. ಬಟ್ ಮೇನ್ ದೇವ್ರು ಇಲ್ಲೇ ಅಂತ ಇರೋದು. ಬನ್ನಿ ಹೋಗುವ. ಚೆನ್ನಾಗಿದೆ, ಜನ ಮಾತ್ರ ಹೆವಿ ಅವ್ರು. ಇಲ್ಲಿ ಹೆಂಗೆ ತಪ್ಪಿಸೋಕ್ಕಾಗಲ್ಲ, ಇಲ್ಲಿ ಸ್ವಲ್ಪ ಟೈಮ್ ಹಿಡಿದೇ ಹಿಡಿಯುತ್ತೆ. ಬನ್ನಿ ಇವಾಗ ಸ್ಟಾಪ್ ಮಾಡಿ ಎಲ್ಲ ದೇವಸ್ಥಾನ ಓಡಾಡಿ ಊಟಕ್ಕೆ ಬಂದಿದ್ದೀವಿ. ಇವಾಗ ಟಿಫನ್ ತಿಂತ ಇದ್ದೀವಿ. ಶಿಶಾ ನೋಡ್ರಿ ಎಲ್ಲರೂ ಅವ್ರು ಇನ್ನೂ ಇದರಲ್ಲೇ ಅವನ ಅಣ್ಣ ಟ್ರಿಪ್ ಮಾಡಲ್ಲ ನೋಡಿ. ನಾವು ಕೇರಳದಲ್ಲಿ ಇರೋಂಥ ಫುಡ್ನ ಟ್ರೈ ಮಾಡ್ತಾ ಇದ್ದೀವಿ ಇವತ್ತು. ಆ್ಯಕ್ಚುಲಾಗಿ ಫಸ್ಟ್ ಟೈಮ್ ಅಲ್ಲ, ಸೊ ಇದು ಸೆಕೆಂಡ್ನೇ ಟೈಮು. ನೋಡೋಣ ಹೆಂಗಿದೆ ಏನಂತ ನಮಗೂ ಟ್ರೈ ಮಾಡೋಣ. ಬಾಳೆಕಾಯಿ ಹೇಳಿದ್ದೀನಿ, ಬಾಳೆಕಾಯಿ ಹೇಳಿದ್ದೀನಿ. ಓಕೆ, ಚೆನ್ನಾಗಿ ತಿನ್ಕೋತೀನಿ. 2000 years later. ಆಕ್ಚುಲಿ ಇವಾಗ ಏನ್ ಗೊತ್ತಾ, ಸೊ ದೇವಸ್ಥಾನ ಮುಗೀತು. ಸೊ ದೇವಸ್ಥಾನ ಮುಗ್ದಾದ್ಮೇಲೆ ಹೇಳಿದ್ದೀನಿ ನಿಮಗೆ ಇನ್ನೊಂದು ಜಾಗ ಕರ್ಕೊಂಡು ಹೋಗ್ತೀನಿ ಅಂತ. ಗೈಸ್ ನೀವು ಹೇಳ್ತೀರಿ ರೋಡ್ ನೋಡಿ ಗೈಸ್.
ಅವ್ರ ಅಜ್ಜಿ ಬೆಂಗಳೂರಲ್ಲಿ ಇರೋಗಿದ್ನೆಲ್ಲ ನೋಡ್ಬಿಟ್ರೆ ಏನೋ ಒಂಥರ ಖುಷಿ. ಇಲ್ಲಿ ಏನಂತಂದರೆ ಕಾರ್ ಹೋಗಲ್ಲ, ಸೊ ಫುಲ್ಲು ಡೌನ್ ಐತೆ. ಆ್ಯಂಡ್ ಅದಕ್ಕೆ ಗಾಡಿನ ಅಲ್ಲಿ ಪಾರ್ಕ್ ಮಾಡಿ ಫುಲ್ಲು ಕೇರಳ ಬಾಯ್ಸ್ ಥರ ಹೋಯ್ತಾ ಇದೀವಿ ಗೈಸ್. ಕೇರಳ ಬಾಯ್ಸ್ ಜಾಕೆಟ್ ಪುಷ್ಪಾವತಿ. ನೀರು ಅದೇ ಥರ ಸೌಂಡ್ ಕೇಳಿಸ್ತೈತೆ ಗೈಸ್, ಮಾತ್ರ ಮಸ್ತ್ ಅಂದ್ಕೊಡಿ. ಬರೀ ಇವಾಗ ಕರ್ಕೊಂಡಿದ್ದೀನಿ ನಿಮ್ಮನ್ನೆಲ್ಲ. ನನ್ನ ಯಾರೋ ಸ್ನ್ಯಾಪಾ ಗೈಸ್? ಅಪ್ಪ ಲೋ ಗೈಸ್ ನೋಡಿ ಗೈಸ್, ಒಂದ್ಸರಿ ಚೆಕ್ ದಿಸ್ ಔಟ್ ಗೈಸ್. ಮಚ್ಚಾ ಎಂಟಿ ಇದೆಲ್ಲ ನೋಡಿದೀನಿ ನೀವು ಬೆಂಗಳೂರು ಎಲ್ಲರೂ ನೋಡಿದ ಹೇಳು. ಫೀಲ್ಡ್ ಹೆಂಗೈತಿ ಫೀಲ್ಡ್ ಎಲ್ಲ? ಗೈಸ್ ನಿಜ ಮಸ್ತ್ ಅನ್ಕೊಡಿ ಮತ್ತ ಅಲ್ಟಿಮೇಟ್ ಆಗೈತೆ. ಚಪ್ಲಿ ಯಾಕೆ ಬರ್ಲಿಲ್ಲ? ಅಯ್ಯೋ ಮಂಗ ನೀನು ಅಂದ್ರೆ ಮಂಗ. ಎಲ್ಲ ಭಟ್ರು ಗೈಸ್. ಈ ತರ ಬೆಂಗಳೂರಲ್ಲಿ ಏನೋ ಹೋಗ್ಬಿಟ್ರೆ ಪುರೋಹಿತರು ಗ್ಯಾಂಗ್ ಹೋಗ್ತೈತಲ್ಲ ಅಂತ ಅಂದವರು. ಇವಾಗ ಈ ತರ ಇಲ್ಲಿ ಓದ್ತಿದ್ರೆ ಓ ಅಣ್ಣ ಹುಷಾರಣ್ಣ. ಇಲ್ಲೆಲ್ಲ ಏನ್ ಅನ್ಕೋತಾರೆ, ಯಾರೋ ದೇವಸ್ಥಾನಕ್ಕೆ ಹೋಗಿ ಬರ್ತಾವ್ರೆ ಅಂತ ಅನ್ಕೋತಾರೆ. ಇದ್ಯಾಕ್ರಿ ಈ ತರ ಸಿಂಗರ್ ಹೋಗ್ಬಿಟ್ರಿ? ಕುಚ್ಚು ವೆದರ್ ನೋಡ್ತಂಗೆ ಕುಚ್ಚು ನೋಡಿ ಗೈಸ್. ಇದು ಬಂದಿದೆ ಅಲ್ಲಿ ಗಾಡಿ ಪಾರ್ಕ್ ಮಾಡಿ. ಸೊ ಅಲ್ಲಿಂದ ಒಂದು ಕಿಲೋಮೀಟರ್ ಆಗಬಹುದು, ನಡ್ಕೊಂಡು ಬರ್ಬೇಕಾಗುತ್ತೆ. ಸಕ್ಕಾಗಿದೆ ಟ್ರಕ್ಕಿಂಗ್ ಮಾಡ್ಕೊಂಡು ಫ್ರೆಂಡ್ಸ್ ಜೊತೆ ಮಾತಾಡ್ಕೊಂಡು ಆರಾಮಾಗಿ. ನೋಡ್ರಿ ಅಲ್ಲಿ ಸ್ವಲ್ಪ ಜನ ಬೈಕ್ ರೈಡರ್ಸ್ ಎಲ್ಲ ಬಂದ್ಬಿಟ್ಟಿದ್ರು. ಬನ್ನಿ ಅವ್ರನ್ನೂ ಇಂಟ್ರೊಡ್ಯೂಸ್ ಇಂಟ್ರೊಡ್ಯೂಸ್ ಹೆಂಗೆ ತಾವು ಮಾಡೋದು ನಮ್ಮ ಚಾನಲ್ ಏನಂತೀರ ಗೈಸ್? ಮಾತ್ರ ನೋಡಿ ನೀವು ಒಂದ್ಸರಿ ಇದನ್ನ ನೋಡಿ. ದೇವಸ್ಥಾನಕ್ಕೆ ಹೋಗ್ಬಂದು ನಾವು ಮತ್ತೆ ಈ ಸ್ವಿಮ್ಮಿಂಗ್ ಹೋಗ್ತಾ ಇದೀವಿ. ಓ ಫಾಲ್ಸ್ ಅದ್ಭುತವಾಗಿ ಕಾಣಿಸ್ತೈತ್ ಮಚಾ. ಅಜ್ಜಿ ಕ್ರೇಜಿ. ಯೋ ಯಾವ್ದೋ ಆನೆ ಬಿತ್ತು ಗೈಸ್. ಮಾತ್ರ ಮಸ್ತ್ ಅನ್ಕೊಳ್ಳಿ, ಈ ದೇಶ ಮಸ್ತ್ ಆಗೈತೆ ಅನ್ಕೊಳ್ಳಿ. ಈ ಜಾಗ ಎಲ್ಲ ಏನ್ ಸಕ್ಕದೈತಲ್ಲ ದರ್ಶನ್. ನೋಡಿ ಫುಲ್ಲು ಮಸ್ತ್ ಅನ್ಕೊಳ್ಳಿ ಗೈಸ್. ಸೀರಿಯಸ್ ಆಗಿ ನಾನು ಏನೋ ಅನ್ಕೊಂಡಿದ್ದೆ. ನಾನು ಆ್ಯಕ್ಚುಲಾಗಿ ಪ್ಲ್ಯಾನ್ ಕ್ಯಾನ್ಸಲ್ ಆಗೋದು ಟ್ರಿಪ್ಪಿಂದು, ಬಟ್ ಕ್ಯಾನ್ಸಲ್ ಆಗ್ದಲೇ ಬಂದಿತ್ತು. ಸಾರ್ಕ್ ಆಯ್ತು ಅನ್ನೋ ಥರ ಆಗಿದೆ. ಫಾಲ್ಸ್ ಅಲ್ಲೇ ಕಾಣಿಸ್ತೈತೆ ನೋಡ್ರಪ್ಪ ರಾಜೂಸ್. ರೋಡ್ ಹೆಂಗೈತೆ ಹಂಗೆ ಹೋಗೋದು. ಏನು ಇಷ್ಟೊಂದು ಜಾರುತ್ತಿದ್ದು ಬೇಸ್ ಮಾತ್ರ ಹೆವಿ ಸ್ಕಿಟ್ ಆಗುತ್ತೆ. ಸ್ವಲ್ಪ ಲೂಸ್ ಬಿಟ್ಟು ಅಂದ್ರೆ ಹೇಳಬೇಡ ಅಂತ. ಬಾವಿ ನೋಡು ಮಚ್ಚಾ. ಸೈಕು ಬಾವಿ ಎಲ್ಲ ಐತೆ ಗೈಸ್. ಗೈಸ್ ಇಲ್ಲಿ ಈ ಕಡೆ ಎಲ್ಲ ನೀರಿನ ಚಿಂತೆನೆ ಇಲ್ಲ ಇವ್ರಿಗೆಲ್ಲ. ಓಹೋ ಇಲ್ಲಿ ನೋಡಿ. ನೀರ್ ಬೀಳ್ತಾ ಅಲ್ಲಿ ನೋಡು ಬ್ರೋ. ಅದೇ ಫಾಲ್ಸು. ಅದೇ ನಿಮ್ಗೆ ಅದು ಮನೆ ಅಲ್ಲ, ಇದೊಂದು ಮನೆ ಬ್ರೋ. ಅಲ್ಲಿ ನೀರು ನಿಮ್ಗೆ ಕೇಳಿಸ್ತಿರೋದು. ಬಂದ್ರೆ ಬಾ, ಹೋದ್ರೆ ಹಂಗೆ ಹೋಗು. ಮಚ್ಚಾ ಅಂಡ್ರವೇರ್ ತಂದಿದ್ರೆ ಇದು ಒಂದೇ ಸತಿ ನೆನ್ಸ್ಕೋದಾಯ್ತು. ಈಗ ಮತ್ತೆ ಈ ಅಂಡ್ರವೇರ್ ನೆನ್ಸ್ಕೊಂಡು ಇದ್ಯಾವ್ದು ಹೊಸ ಪ್ರತಿಭೆ. ಕಷ್ಟ ಆಗುತ್ತೆ ಜೀವನ. ಬಾವಿ ಮಂಗ ಆಟ ಬೇಡ. ಅದೇ ಅಪ್ಪ ಗೈಸ್ ಕಷ್ಟಪಟ್ಟು ಹೋಗ್ತಾರೆ. ಆರಾಮಾಗಿ ಹೋಗೋ ಬದಲು ಬನ್ನಿ ಕರ್ಕೊಂಡೋಗ್ತೀನಿ. ಬನ್ನಿ ನಿಮ್ನೆಲ್ಲ ನಾನೇ ನೀವು ನಡ್ರಿ ಇವರು ಕರ್ಕೊಂಡು. ಓ ಇದೆಲ್ಲ ಇಲ್ಲಿ ಏನೋ ಮುಟ್ಬಾರ್ದು ಬ್ರೋ. ನನ್ನ ಮಗನ ಕೈಯೆಲ್ಲ ಗಲೀಜಾಗಿ ಹೋಗುತ್ತೆ. ವೈಟ್ ಪಂಚೆ ಬೇರೆ ಗೈಸ್. ಇದೆ ಫಾಲ್ಸ್ ನೀರು. ಬನ್ನಿ ಫಾಲ್ಸಿಗೆ ಕರ್ಕೊಂಡು ಹೋಗುವ. ಅವನು ಪೊಂಗ, ಅವನಿಗೂ
ಭಾಷೆಗೂ ಸಂಬಂಧವಿಲ್ಲ. ತುರ್ಕೆ ಸೊಪ್ಪಿನ ಕಾಯಿಗೆ ಹೆಚ್ಚಾಗಿ ತುರ್ಕೊಂಬಿಟ್ಟದಂಗ ಆಗ್ಬಿಟ್ಟದು. ಒಪ್ಪು ಈ ಫಾಲ್ಸ್ ನೋಡಿಕೊಂಡು ಅಲ್ಲಿಂದ ಬಂದ್ವಾ. ಪುರೋಹಿತರೆಲ್ಲ ಹೋಯ್ತವ್ರಲ್ಲ. ಫಾಲ್ಸ್ ಇದು ಗೂಗಲ್ ಮ್ಯಾಪಲ್ಲೇ ತೋರಿಸ್ತಿರ್ಲಿಲ್ಲ. ಅದ್ಭುತವಾಗೈತೆ ಮಾತ್ರ. ಫೋಟೋ ಶೂಟಿಂಗ್ ಚೆನ್ನಾಗಿದೆ. ಅದೇ ಫೋಟೋ ಶೂಟ್ ಒಂದು ಮಾಡ್ಕೋಬೋದು ಅಷ್ಟೇ, ಅದು ಬಿಟ್ರೆ ಏನು ಮಾಡೋಕ್ಕಾಗಲ್ಲ ಇಲ್ಲಿ. ಇನ್ನೇನು ಮಾಡ್ತೀಯ, ಇನ್ನೇನು ಮಾಡಬೇಕು. ಸ್ನಾನ ಬ್ರೋ ಏನಿಲ್ಲ ಸಾಕು. ಓ ದೇವರ ನೋಡ್ರಪ್ಪ ಫಾಲ್ಸ್ ನೋಡ್ರು. ಇದೆಲ್ಲ ಆದ್ರೂ ಒಂದ್ ಮಟ್ಟಿಗೆ ಓಕೆ. ಫಾಲ್ಸ್ ತರ ಕಾಣುತ್ತೆ. ಫಾಲ್ಸ್ ತರ ಕಾಣಿಸ್ತಲ್ಲ, ಫಾಲ್ಸ್ ತರ ಕಾಣ್ತಿದೆ ಅಷ್ಟೇ. ಹಿಂಗಿರ್ಬಾರ್ದು, ನೀವು ದಬ ದಬ ಅಂತ ಬೀಳ್ತಾಗಬೇಕು. A few moments later. ಸೊ ಗೈಸ್ ಫೈನಲಿ ಇನ್ನೊಂದು ಹೇಳಿದ್ನಲ್ಲ, ಇನ್ನೊಂದು ಜಾಗ ಕರ್ಕೊಬತ್ತೀನಿ ನಿಮ್ನೆಲ್ಲ ಅಂತ. ಸೊ ಅದೇ ಕನ್ನೂರ್ ಬೀಚ್. ಸೊ ಈ ಬೀಚ್ ಬಂದಿದೆ ಬೇರೆ ಥರನೇ ಇತ್ತು, ಬಟ್ ಇವಾಗ ಆಗಿರೋದೇ ಪರಿಸ್ಥಿತಿ ಬೇರೆ ಥರ. ಯಾಕಂದರೆ ಈಗ ಅದೇ ಮಳೆಗಾಲ ಅದೆಲ್ಲ ಸ್ಟಾರ್ಟ್ ಆಗಿದೆಯಲ್ಲ, ಸೊ ಹಂಗಾಗಿ ಫುಲ್ಲು ವಾಶ್ಔಟ್ ಅಂದ್ಕೊಳ್ಳಿ. ಬಿಡ್ತಲ್ಲ, ಯಾರನ್ನೂ ಅಲೋ ಮಾಡ್ತಲ್ಲ. ಸುಮಾರು ಅದು ಅಲ್ಲಿ ಗಂಟೆ ಇರಬೇಕಾಗಿದ್ದು, ಬಟ್ ಅದ್ರ ನೀರು ನೋಡಿ ಇಲ್ಲಿ ಗಂಟೆ ಬರ್ತಾಯಿದೆ. ಸೊ ಅದಕ್ಕೆ ಯಾರನ್ನೂ ಅಲೋ ಮಾಡ್ತಾ ಇಲ್ಲ. ಸೊ ಯಾರು ಆದಷ್ಟು ಅವಾಯ್ಡ್ ಮಾಡಿ. ಇನ್ನೊಂದು ಕಡೆ ಇದೆ ಬೀಚೇ, ಇನ್ನೊಂದು ಸ್ವಲ್ಪ ಮುಂದೆ ಇದೆ, ಅಲ್ಲಿ ಕರ್ಕೊಂಡಿದ್ವಿ. ಏನು ಬ್ರೋ, ಏನು ಹೇಳ್ರಿ ಗೈಸ್ ಮಾತ್ರ ಅಲ್ಟಿಮೇಟ್ ಅನ್ಕೊಳ್ಳಿ. ಅಲ್ಲಿ ನೋಡಿ ಫಾಗ್ ಲೆವೆಲ್ಗೆ ಬರ್ತೈತೆ ಅಂದರೆ ಲೆಕ್ಕ ಹಾಕೊಳ್ಳಿ ಇನ್ನು ಯಾವ ರೇಂಜಿಗೆ ಇದಾಗಿದೆ. ಬಂದ್ಬಿಡ್ತು ಗೈಸ್, ಮಳ್ಳು ನಿಂತ್ಕೊಳಕ್ಕೂ ಆಗಲ್ಲ. ಬರ್ಬಿಡ ಹೋಗೋ ಪ್ಲೀಸ್ ಟಿನಾ. ಗುಡ್ ಬಾಯ್. ಸೊ ಈ ಥರ ಪರಿಸ್ಥಿತಿ ಇದೆ. ಸ್ವಲ್ಪ ಕನ್ನೂರನ್ನ ಇವಾಗ ಅವಾಯ್ಡ್ ಮಾಡಿ. ಅಂದರೆ ಆ ಕಡೆ ಇದೆ, ಆ ಕಡೆ ಕರ್ಕೊಂಡೋಗ್ತೀನಿ ನಿಮ್ಮನ್ನ, ಅದ್ರ ಬಗ್ಗೆ ಟೆನ್ಷನ್ ಇಲ್ಲ. ನಾವು ಪಂಚ್ ಹಾಕೊಂಡು ರೆಡಿ ಆಗಿದ್ದು ಬಾಯ್ಸ್ ಎಲ್ಲ ಈ ಥರ ರೆಡಿ ಆಗಿದ್ದೀವಿ. ಫುಲ್ ಈ ದೊಡ್ಡ ಅಂತ ರೆಡಿ ಆಗಿದ್ದೀವಿ. ಅಲ್ಲಿ ನೋಡಿದ್ರೆ ಈ ಥರ ಆಗೈತೆ ಪರಿಸ್ಥಿತಿ. ಸೊ ಮೈಕ್ ಹಾಕೋಬೇಕಾಗಿತ್ತು. ಆ್ಯಕ್ಚುಲಾಗಿ ಮೈಕ್ ಹಾಕೊಳಕ್ಕಾಗಲ್ಲ, ಯಾಕಂದರೆ ಅಕಸ್ಮಾತ್ ನೀರು ಬಿದ್ದುಬಿಟ್ರೆ ಸುಮ್ಮನೆ ಇನ್ವೆಸ್ಟ್ಮೆಂಟ್ ಎಲ್ಲ ಲಾಸ್ಟು. ಸೊ ಹಂಗಾಗಿ ಬೇಡ ಅಂತ ಹಾಕೊಂಡಿಲ್ಲ ಮೈಕು. ಸೊ ಪ್ಯೂರ್ ವಾಯ್ಸ್ ಚೆನ್ನಾಗಿ ಬರ್ತಾ ಇದೆ. ಅಕಸ್ಮಾತ್ ಚೆನ್ನಾಗಿ ಬಂದಿಲ್ಲ ಅಂದರೆ ಕ್ಷಮಿಸ್ಬಿಡಿ, ದಯವಿಟ್ಟು ಕ್ಷಮಿಸಿ. ಮತ್ತು ಧೂಳು ಕಸ ಮೋರಿ ಗೀರಿ ಎಲ್ಲ ನೀರು ಬಂದಿದೆ ಮಾತ್ರ. ಈಗ ಸೂಪರ್ ಬಿಟ್ಟು ಬರಲ್ಲ ಅಂತ ಸೂಪರ್ ಬಿಟ್ಟು ಬಿಟ್ಬಿಟ್ರೆ ಮಿಸ್ತು ನೋಡಿ. ಇಷ್ಟು ಫ್ಯಾಮಿಲಿಗಳು ನೋಡಿ ಅಲ್ಲಿ ಗಂಟೆ ಎಲ್ಲ ಹೋಗ್ಬಿಟ್ಟವ್ರೆ. ನನ್ನ ಮಕ್ಕಳು ಒಗ್ಯಾಕೆ ಹೋಗ್ಬಿಟ್ರೆ ಕಷ್ಟ. ಏನು ಬುದ್ಧಿನೇ ಇಲ್ಲ ಅವ್ರಿಗೆಲ್ಲ. ನನ್ನ ಮಕ್ಕಳು ಇವ್ರು ನೋಡಿ, ನಮ್ಮ ಮಕ್ಕಳು ಒಬ್ಬೊಬ್ಬರೇ ತಿಂತಾರೆ, ದನ ತಿಂದಂಗೆ ಒಳ್ಳೆ. ಇವ್ರು ಮಾಡ್ರ ಅಯ್ಯ ನಿಮ್ಗೆಲ್ಲ ಮನುಷ್ಯತ್ವ ಆಯ್ತನ್ರಿ, ಮನುಷ್ಯತ್ವ ಐತೆ ನಿಮಗೆಲ್ಲ. ಒಬ್ಬೊಬ್ಬರೇ ತಿಂತೀರಲ್ಲ ತಿನ್ರಿ. ನಿನಗಂತೂ ಏನಿಲ್ಲ ಬಿಡು, ನಿನಗೆ ತಿನ್ನೋ. ನೀನು ಫೋಟೋಗೆ ಬಂದೆ, ಈಸ್ಕೊಳ್ಳಿಲ್ಲ. ತಿನ್ನು. ತಗೋ, ನಾವು ಹೊಸ ತಗೊಳ್ಳು. ಸ್ಲಿಪ್ಪರ್ ಬಿಚ್ಬಿಟ್ಟು ಬರ. ಆ್ಯಕ್ಚುಲಿ ಇವಾಗ ಏನು ಗೊತ್ತಾ, ಸೊ ಅಲ್ಲಿ ಅಲೆ ಜಾಸ್ತಿ ಇರೋದ್ರಿಂದ ಯಾರೂ ಬಿಡ್ತಾ ಇಲ್ಲ. ಹಂಗಾಗಿ ನಮ್ಮ ಬಾಯ್ಸ್ ಎಲ್ಲ ಇಲ್ಲಿ ಕೂತಿದ್ದೀವಿ. ಸೊ ಅವ್ರು 3 ಜನ ಡಿಸ್ಕಸ್ ಮಾಡ್ತಾವ್ರೆ. ಇವನು ಚಿಕ್ಕ ಮಗು ಥರ ಜೆಸಿಪಿ ಆಟ ಆಡ್ಬಿಟ್ಟು ಇವಾಗ ಇದು ಬರ್ತಾವನೆ. ಇವಾಗ ತಾನೇ ಆಟ ಆಡ್ಕೊಂಡು ಜೆಸಿಪಿಲಿ ಬಂದ. ಇವಾಗ ನಾವಿವಾಗ ಇಲ್ಲೇ ಫ್ರೆಂಟಾಗಿ ಕೂತ್ಕೊಂಡು ನೋಡಿ ಟೇಬಲೆಲ್ಲ ಹಾಕೋರೆ. ಸೊ ಇಲ್ಲೇ ಫ್ರೆಂಟಾಗಿ ಕೂತ್ಕೊಂಡು ವ್ಯೂನ ಎಂಜಾಯ್ ಮಾಡ್ತಾ ಇದ್ದೀವಿ. ಸಕ್ಕಲ್ ಅಂದ್ಕೊಳ್ಳಿ ಕನ್ನೂರು ಬೀಚು. ಬಟ್ ಇನ್ನೊಂದೇನೆಂದರೆ, ನಿನ್ನ ಬೇರೆ ಕಡೆ ಕರ್ಕೊಂಡು ಹೋಗಿ ಹೋಗ್ತೀನಿ, ಅದು ಶಪಥ
ಬೇರೆ ಕಡೆ ಕರ್ಕೊಂಡು ಹೋಗೋಣ, ಯಾಕಂದರೆ ಇದು ಚೆನ್ನಾಗಿಲ್ಲ, ಅಲ್ಲಿ ಚೆನ್ನಾಗಿದೆ. ಸೊ ಅಲ್ಲಿ ಕರ್ಕೊಂಡು ಹೋಗೋಣ, ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಆ್ಯಕ್ಚುಲಿ ಬೀಚ್ಗೆ ಇನ್ನೊಂದ್ಸತಿ ಹೋಗೋದು, ಬಟ್ ಇನ್ನೊಂದು ಪ್ಲೇಸಿಗೆ ಕರ್ಕೊಂಡು ಹೋಗ್ತೀನಿ, ಅದು ಇಂಪಾರ್ಟೆಂಟ್. ಸೊ ಹಂಗಾಗಿ ಇವಾಗ ನಾವು ಕಾರ್ ಬಂದ್ಬಿಟ್ಟು ಇವಾಗ ಆ ಒಂದು ಪ್ಲೇಸ್ಗೆ ಹೋಗೋಕ್ಕೆ ಸುಮಾರು ನಮಗೆ ಇವಾಗ ಒಂದು 1 hour ಹಿಡಿಯುತ್ತೆ. ಬಟ್ ಇನ್ನೂ ಟೈಮ್ ಇದೆ ಅದಕ್ಕೆ ಹೋಗೋಕ್ಕೆ. ಬಟ್ ಏನಂತಂದರೆ ಈಗಲೇ ಹೋದರೆ ಸ್ವಲ್ಪ ಊಟ ಮಾಡಿಕೊಂಡು ನಾವು ಸ್ಟೇಡಿಯಾಗಿ ಹೋಗೋಷ್ಟು ಕರೆಕ್ಟಾಗಿರುತ್ತೆ ಅಂತ ಬರತ್ರ ಪ್ಲ್ಯಾನ್ ಮಾಡ್ಕೊಂಡು ಹೊಂಟಿದ್ವಿ. ಸೊ ಬನ್ನಿ ಗೈಸ್, ಅಲ್ಲಿ ಹೋಗ್ತೀವಿ. ಮತ್ತು ಸುಮಾರು ತುರ್ಕಾದ್ಮೇಲೆ ನಮ್ಗೊಂದು ಹೋಟ್ಲು ಸಿಕ್ತು. ಬಟ್ ಆ ಹೋಟ್ಲಲ್ಲಿ ಏನು ನಮ್ಮ ಮನೆ ಬರ ಅಂತಲೇ ಗೊತ್ತಿಲ್ಲ. ತಡಿ ಪಲ್ಯ ಕೊಡಗಟ್ಟ ಹೇಳಕ್ ಹೋಗ್ಬಿಡ. ಅಲ್ಲ ತಡಿ, ಅದು 3 ಐಟಮು. ಒಂದು ಪರೋಟ, ಆಮೇಲೆ ಇನ್ನೊಂದು ವೆಜ್ ಏನೋ ಬಿರಿಯಾನಿನಾ? ವೆಜ್ ಬಿರಿಯಾನಿ, ಇನ್ನೊಂದು ಚಪಾತಿ ಅಷ್ಟೇ. ಅದು ಬಿಟ್ಟರೆ ಎಂತ ಸಹ ಇಲ್ಲ. ಇದೇನೋ ಕೊಟ್ಟವ್ರೆ. ಓಕೆ, ಸ್ಮೆಲ್ಲಲ್ಲಿ ಸ್ವಲ್ಪ ಚೆನ್ನಾಗಿದೆ ಅಂತ ಅನ್ನಿಸ್ತು. ಇನ್ನೊಂದು ಏನಂತಂದರೆ ಮೊದಲೇ ಕೇಳೋದು ಸ್ವಲ್ಪ ಪ್ರಿಪೇರ್ ಆಗಿಬಿಟ್ಟು ಬನ್ನಿ. ಏನಾದರೂ ಫೇಸ್ ಮಾಡಬೇಕು ಅಂತ ಇದ್ದರೆ ಮಾತ್ರ ಆರಾಮಾಗಿ ಬರ್ಬೋದು. ಚೆನ್ನಾಗಿದೆ ಅದು ಅಲ್ಟಿಮೇಟ್. ಸೊ ಒಂದು ಪರೋಟನ ಇಬ್ಬರು ಹೆಂಗೆ ನೋಡ್ತವ್ರೆ. ಆ್ಯಕ್ಚುಲಿ ಒಂದು ಸ್ಪೆಷಲ್ ಜಾಗಕ್ಕೆ ನಿಮಗೆಲ್ಲ ಸ್ವಾಗತ ಗೈಸ್. ಆ್ಯಕ್ಚುಲಿ ಕೆಲವ್ರಿಗೆ ಗೊತ್ತಾಗ್ಬಿಟ್ಟಿರುತ್ತೆ, ಯಾಕಂದರೆ ಈ ಬೋಲ್ಡ್ ನೋಡ್ತಿದ್ದಂಗೆ ಸುಮಾರು ಜನ ಬ್ಲಾಗರ್ಸ್ ಎಲ್ಲ ನಿಮಗೆ ತೋರಿಸಿರ್ತಾರೆ ಆ್ಯಂಡ್ ರೀಲ್ಸಲ್ಲೂ ಸಹ ಸುಮಾರು ನೋಡಿರ್ತೀರ. ಇದೊಂದು ಇದು ಕೇರಳದಲ್ಲಿ ಒಂದು ಕಲ್ಚರ್ ಅಂತ ಹೇಳ್ಬೋದು. ಸೊ ಈ ಕಲ್ಚರ್ನ ನಿಮಗೆಲ್ಲರಿಗೂ ತೋರಿಸ್ಕೊಡ್ತೇವೆ, ಬನ್ನಿ. ಗಾಡಿಗೆ ಗೊತ್ತಿಲ್ಲ ಯಾಕೆ ಕೂತ್ಕೊಳಕ್ಕೆ ಮಸ್ತ್ ಆಗೈತೆ ಮಾಮ್. ಏನೋ ಸೌಂಡ್ ಬೇರೆ ಗೊತ್ತೈತೆ. ಯಾವಾಗ ಬಂದ್ಬಿಟ್ಟದು ಇಲ್ಲಿ ಬರಲಿ ಬಿಡು ಗೈಸ್. ಏನು ಗೈಸ್ ಇದೆ ಮಕ್ಕಳಿಗೆ, ಅಲ್ಲೇ ಉತ್ತ ಬೇರೆ ಐತೆ, ಅದಕ್ಕೆ ಭಯ. ಗಾಡ್ ಇಸ್ ಕನೆಕ್ಷನ್ಸ್ ಸಕ್ಕದೈತೆ ಜಾಗ ಗೈಸ್ ಮಾತ್ರ. ಯಾಕ್ರಿ ನೀವು ಮಾಡೋದ್ರಿ ಬ್ಲಾಗು? ಬ್ರೋ ಅಳಸ್ಲೆಂಡ್ ಕಿತ್ಕೊಬನ್ನಿ ಬ್ರೋ. ಅಳಸ್ಲೆಂಡ್ ತಿನ್ನೋಲಿ. ಅಳಸ್ಲೆಂಡ್ ಅದು ಹಣ್ಣೆ ಆಗಿಲ್ಲ. ಅಳಸ್ಲೆಂಡ್ ಅದು ಹಣ್ಣಾಗಿತ್ತಾ? ಹಾಂ ಸರಿ ಹೋಗ್ರಿ ಬ್ರೋ. ಅದು ಹಣ್ಣಾಗಿದ್ರೆ ಹಾಂ ಹೆಂಗೆ ಕೊಡ್ತೀರಾ? ಇವತ್ತು ಅಂದೆ ಎಣ್ಣೆ ಕೊಡ್ತೀನಿ. ಅದೇನೋ ಬೇಡ ಬ್ರೋ, ಸೀರಿಯಸ್ ಆಗಿ. ನಾವು ಕುಡಿಯೋಲ್ವಲ್ಲ, ನಾವು ಕುಡಿಯಲ್ವಲ್ಲ ಅದನ್ನ. ಬನ್ನಿ ಬ್ರೋ, ಮಸ್ತಾಗಿ ಹಣ್ಣಾಗೈತೆ. ಹೌದಾ? ಸೀರಿಯಸ್ ಆಗಿ ಬೇಡ ಬರ್ರಿ. ಗೈಸ್ ನಮ್ಮ ಹತ್ರ ಹಳ್ಳಿ ಮಕ್ಳ ಹತ್ರ ಚಾಲೆಂಜ್ ಮಾಡ್ತಾರೆ ಇವತ್ತು. ಹಂಗಾರೆ ಪಾರ್ಟಿ ಅವ್ರದ್ದೇ. ಹಣ್ಣಾಗಿದೆ ಬ್ರೋ. ಈಗ ಈಗ ನನಗೂ ಈಗ ನಡೆದಿರೋ ಇದು ಗೊತ್ತಿಲ್ಲ ಅಲ್ಲ ಅವನಿಗೆ, ಬಟ್ಟಂಗೆ. ಸೊ ಈಗ ಅವ್ನು ಬಂದ್ಮೇಲೆ ಕೇಳಂತಡ್ರಿ, ಅದು ಹಣ್ಣಾಗೈತೆ ಇಲ್ಲ ನೋಡ್ಕೊಬಾ ಅಂತ. ನಾನು ನೋಡ್ತೀನಿ ಆಮೇಲೆ. ಅದು ಹಣ್ಣಾಗಿದ್ರೆ ಹಾಂ ಫಿಕ್ಸಾ? ಓಕೆ ಡನ್ ಗೈಸ್. ನೋಡಿ ಪಾರ್ಟಿ ಕೊಡ್ಸೋದಂತೆ. ಬನ್ನಿ ಇವಾಗ ಒಳಗಡೆ ಹೋಗ್ಬೇಕು ಅದಕ್ಕೆ. ಸೊ ಒಳಗಡೆ ಹೋಗೋಣ. ಇನ್ನೂ ಟೈಮ್ ಆಗಿಲ್ಲ, ಅದಕ್ಕೆ ಬಿಗನ್ ಟೈಮ್ ಇದೆ ಇನ್ನು. ಅದು ಸುಮಾರು 6 ಗಂಟೆ ಮೇಲೆ ಸ್ಟಾರ್ಟ್ ಆಗೋದಂತೆ. 6 ಗಂಟೆ ಮೇಲೆ ಎಂಟ್ರಿ ಕೊಡೋಣ. ಯಾಕೆ ದರ್ಶನ್ ಸುಸ್ತಾಗ್ಬಿಟ್ಟಿದ್ಯಾ? ಯಾಕೆ ದರ್ಶನ್ ಇಷ್ಟಕ್ಕೆ? ಅಲ್ಲ ಇಷ್ಟಕ್ಕೇನೆ, ಇಷ್ಟಕ್ಕೆ ಅಂದ್ರೆ ಏನು? ಅಲ್ಲ ಇನ್ನೂ ಏನು ಸ್ಟಾರ್ಟೇ ಮಾಡಿಲ್ಲ ಟ್ರಿಪ್. ಇವತ್ತು ಫಸ್ಟ್ ಡೇ. ಹಾಂ ಫಸ್ಟ್ ಡೇನೇ ಸಿಟ್ಟಿಸ್ತಂದು ಹೋಗ್ಬಿಟ್ರೆ ಹಿಂಗೆ ಕತೆ. ಆಯ್ತು ಬಾ. ಬರ್ರಿ ಬಾಯ್ಸ್ ಬರ್ರೋ. ನಾನಾದ್ರೆ ಇವಾಗ ಸುಸ್ತಾಗಿದ್ದೀನಿ, ನೀವು ನೆನ್ನೆ ನೈಟೇ ಸುಸ್ತಾಗಿದ್ದೀನಿ. ಇನ್ನೇ ನೈಟ್ ಅದು ಈಗ ಹೇಳ್ರಿ. ಕೇಳ್ರಿ ಅದು ಅದೆಲ್ಲ ಅದು ಇದು ವಾತಾವರಣ ಸರಿ ಇಲ್ಲ. ಯಾವ ವಾತಾವರಣ ಸರಿ ಇನ್ನೂರು ಸಾಕಾಗಿದೆ. ಬಟ್ಟಾ ಬ್ರೋ ಅವ್ನಿಗೆ ಹೇಳಿ ಬರತ್ಗೆ ನೋಡ್ಕೊಬರ್ರಿ. ಆಡಸ್ಲೆಂಡು ನೋಡ್ಕೊಂಬ ಏನು ಆಡಸ್ಲೆಂಡು ಹಿಂಗಾಸೆ ಹೋಗ ಹಿಂಗೆ ಹತ್ರ ಲವ್ ಹೋಗಿದೆ ಹೋಗಲ್ಲ. ಇಲ್ಲಿ ಬ್ರೋ ಸದ್ಯಕ್ಕೆ ಇವಾಗ ಅಳಸ್ಲೇನ್ ಇದೆ. ಓಕೆನಾ? ಎಲ್ಲಿ ನೋಡ್ರಿ ಅದೇ ತರ 2 ನಮ್ಮ ಹತ್ರ ಇರುತ್ತೆ. ಏನು ಅಳಸೇನು